ಬೋರ್ವೆಲ್ ಬಂದ್ಬಿಟ್ಟು 60-70 ವರ್ಷ ಆಯಿತು ಬಂದ್ಬಿಟ್ಟು. ಬಾವಿ ಅನ್ನೋದು ಕಾನ್ಸೆಪ್ಟು ಸಾವಿರಾರು ವರ್ಷದ್ದು. ಹಾಗಾಗಿ ಬಾವಿನೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೀವು ಬೋರ್ವೆಲ್ಲೇ ತೆಗಿಸ್ತೀನಿ ಅಂತಂದರೆ ನೀವು ಬೆಸ್ಟು ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳ್ರಿ. ಆಮೇಲೆ ಭೂಮಿ ಯಾವ ಕಡೆ ನಿಮ್ಮದು ತಗ್ಗು ಪ್ರದೇಶ ಇದೆಯೋ ಆ ಕಡೆ ನೀವು ಪಾಯಿಂಟ್ಗಳನ್ನ ಹಾಕಿಸ್ಕೊಡ್ರಿ. ಇನ್ನು ಬಾವಿ ತೆಗ್ಸೋಕ್ಕೆ ಶಕ್ತಿ ಇರೋರು, ಅಂದರೆ ಸ್ವಲ್ಪ ದುಡ್ಡು ಖರ್ಚು ಮಾಡ್ಕೊಳ್ಳೋಕೆ ಶಕ್ತಿ ಇರೋರು ಬಾವಿನೇ ತೆಗ್ಸ್ರಿ. ಬಾವಿನೇ ಬೆಸ್ಟು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಬೋರ್ವೆಲ್ಲಲ್ಲಿ ಇಷ್ಟು ಏರಿಯಾ ಸಿಗಲ್ಲ. ನೀರು ನೋಡಿ ಕಂಪ್ಲೀಟಾಗಿ ಎಲ್ಲ ಕಡೆನೂ ಗೋಡೆ ತೇವ ಇದೆ. ಅಂದರೆ ಬಸಿ ನೀರು, ಅಂದರೆ ಏನಂತ ಹೇಳ್ತಾರೆ, ಜಲಿ ನೀರು, ಸೆಲೆ ನೀರು ಅಂತಿರಲ್ಲ, ಅದು 4 ದಿಕ್ಕಲ್ಲಿ ಬರ್ತಾ ಇದೆ. ಇದನ್ನು ಬೋರ್ವೆಲ್ಲಲ್ಲಿ ನೀವು ಕಾಣೋಕ್ಕಾಗಲ್ಲ. ನಿಮಗೆ ಬೋರ್ವೆಲ್ ಹೆಚ್ಚು ಕೆಲಸ ಮಾಡುತ್ತಾ ಅಥವಾ ಬಾವಿ ಹೆಚ್ಚು ಕೆಲಸ ಮಾಡುತ್ತಾ, ಅಥವಾ ಬೋರ್ವೆಲ್ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತಾ ಬಾವಿ ಒಳ್ಳೆ ರಿಸಲ್ಟ್ ಕೊಡುತ್ತಾ ಅನ್ನೋದೇ ಈ ವಿಡಿಯೋ ಕೊನೆವರೆಗೂ ನೋಡಿ. ನೋಡಿ ಏರ್ ಪೈಪ್ ಅಂತ ಹೇಳಿದ್ನಲ್ಲ, ಮೇಲ್ಗಡೆ ಅಲ್ಲಿ ಕಾಲುವೆ ಇದೆ. ಅಲ್ಲಿಂದ ಬರೋ ನೀರನ್ನ ಇಲ್ಲಿ ನಾವು ಸ್ಟಾಕ್ ಮಾಡ್ಕೋತೀವಿ. ಸ್ಟಾಕ್ ಮಾಡಿಕೊಂಡು ಕಬ್ಬಿಗೆ ನೀರು ಬಿಟ್ಕೊಳ್ಳೋಕ್ಕೆ ನಮಗೆ ನೀರು ಸಾಕಾಗಲ್ವಲ್ಲ, ಕಬ್ಬಿಗೆ ಯಥೇಚ್ಛವಾಗಿ ನೀರು ಬೇಕು. ಹಾಗಾಗಿ ನೀರು ಸ್ಟಾಕ್ ಮಾಡ್ಕೋತೀವಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ಹೇಳೋಕೆ ಕೊಟ್ಟಿದ್ದೀನಿ ಅಂದರೆ, ಈಗ ಕೆಲವೊಬ್ಬರು ಬೋರ್ ತೆಗಿಸ್ತಾ ಇರ್ತಾರೆ. ನೀರಿಂದು ಆ್ಯಕ್ಸಸ್ ಇದೆಯೋ ಇಲ್ವೋ ಅಂತ ತುಂಬ ಕನ್ಫ್ಯೂಷನ್ನು. ಯಾರನ್ನ ಕೇಳಬೇಕು ಅಂದರೆ, ಕೆಲವೊಂದಿಷ್ಟು ಅದರಲ್ಲೇ ಸ್ಪೆಷಲಿಸ್ಟ್ಗಳಿರ್ತಾರೆ, ಅವ್ರನ್ನ ಕೇಳಬೇಕಾ ಅಥವಾ ಜಿಯಾಲಜಿಸ್ಟ್ನ ಕೇಳಬೇಕಾ. ಕೆಲವೊಬ್ಬರು ತುಂಬ ವರ್ಷಗಳಿಂದ ಪರ್ಫೆಕ್ಟಾಗಿ ಪಾಯಿಂಟ್ ಮಾಡೋರು ಇರ್ತಾರೆ. ಅಂಥವ್ರನ್ನ ಕರೆಸಿ ಬೋರ್ವೆಲ್ನ ಕೊರೆಸ್ಲಿ, ಪರವಾಗಿಲ್ಲ. ಬೋರ್ವೆಲ್ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಬೋರ್ವೆಲ್ ನೀವು ಕೊರೆಸೋದೇ ಆದರೆ, ಬೋರ್ವೆಲ್ ನೀವು ಕೊರೆಸೋದೇ ಖಂಡಿತ ಆದರೆ, ಅಥವಾ ನೀವು ಏನೇ ಡಿಸಿಷನ್ ಮಾಡಿ ಫೈನಲಾಗಿ ನಾನು ಬೋರ್ವೆಲ್ಲೇ ಕೊರೆಸೋದು, ಅದು ಬಿಟ್ಟರೆ ನಂಗೆ ಬಾವಿ ತೆಗ್ಸೋಕ್ಕಾಗಲ್ಲ, ಅಷ್ಟೊಂದು ದುಡ್ಡು ಇಲ್ಲ, ಅಷ್ಟೊಂದು ಏರಿಯಾನೂ ಇಲ್ಲ ಅಂತ ಅನ್ನೋದಾದರೆ, ಒಂದು ಕ್ಲಾರಿಟಿಯಾಗಿ ತಿಳ್ಕೊಳ್ರಿ. ನಿಮ್ಮ ಜಮೀನು ಯಾವ ಕಡೆ ಡೌನ್ ಸೈಡ್ ಇರುತ್ತೋ ಆ ಸೈಡು ಬೋರ್ವೆಲ್ ತೆಗಿಸ್ರಿ, ಆ ಕಡೆನೇ ಪಾಯಿಂಟ್ ಹುಡುಕಿಸ್ರಿ. ಆಮೇಲೆ ಕಂಪಲ್ಸರಿ ನೀವು ಬೋರ್ವೆಲ್ಲ ರೀಚಾರ್ಜ್ ಮಾಡ್ಕೊಳ್ರಿ. ರೀಚಾರ್ಜ್ ಮಾಡ್ಕೊಂಡ್ರೆ ಅಂತೂ ಅದು ಬೆಸ್ಟು. ಬೋರ್ವೆಲ್ ರೀಚಾರ್ಜ್ ಟೆಕ್ನಿಕ್ಸ್ ತುಂಬ ಇದ್ದಾವೆ, ತುಂಬ ಈಸಿ ಮೆಥಡ್ಸು ಇದೆ. ಒಂದು 20ರಿಂದ ಚೆನ್ನಾಗಿ ಮಾಡ್ಕೊತೀನಿ ಅಂದರೆ 50,000, ಒಂದು 20,000-50,000 ನೀವು ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳ್ಳೋದು ಒಂದೇ, ಆಮೇಲೆ ಬಾವಿ ತೆಗ್ಸೋದು ಒಂದೇ. ಬಾವಿನೇ ತೆಗಿಸ್ತೀನಿ ಅಂತ ಅನ್ನೋರಿಗೆ ಎರಡನೇ ಪಾಯಿಂಟ್ ಏನಂದರೆ, ಬಾವಿನೇ ತೆಗಿಸ್ತೀನಿ ಅಂತ ಅನ್ನೋರಿಗೆ ನೋಡ್ರಿ, ತುಂಬ ಅಡ್ವಾಂಟೇಜಸ್ ಏನಂದರೆ, ನೀರು ನಿಮ್ಮ ಕಣ್ಣಿಗೆ ಕಾಣೋ ಥರ ಎಷ್ಟು ನೀರಾದರೂ ಸ್ಟಾಕ್ ಇರುತ್ತೆ. ಒಂದು 20 ಲಕ್ಷ ಲೀಟ್ರ್ ನಿಮ್ಮ ಕೆಪಾಸಿಟಿ ಎಷ್ಟು ಇರುತ್ತೋ ಅಷ್ಟು ಹೊಡಿಸ್ತೀರ. ಒಂದು 20 ಲಕ್ಷ ಲೀಟ್ರು, 30 ಲಕ್ಷ ಲೀಟ್ರು ನೀರು ಸ್ಟಾಕ್ ಆಗುತ್ತೆ. ನೋಡಿ, ನಿಮ್ಮ ಜಮೀನಲ್ಲಿ ನೀವು ಏನಂತೀರ, ನೀವು ಆಲ್ರೆಡಿ ನಿಮ್ಮ ಜಮೀನಿಗೆ ನೀರು ಬಿಡ್ತಾ ಇರ್ತೀರ. ಆ ನೀರು ವಾಪಸ್ಸು ಜಮೀನಿಂದ ಬಸ್ದು ಇಲ್ಲಿ ಬರ್ತಾಯಿದೆ ನೋಡಿ, ನಿಮ್ಗೆ ಕಾಣಿಸುತ್ತೆ ಇಲ್ವೋ, ಅಲ್ಲಿಗೆ ಹೋಗೋಕ್ಕಾಗಲ್ಲ, ಕಾಲು ಜಾರುತ್ತೆ. ಅಲ್ಲಿ ನೋಡಿ ಬಸ್ತು ನೀರು ಬರ್ತಾಯಿದೆ. ಇಲ್ಲೇ ಮೇಲ್ಗಡೆ ಕಬ್ಬಿಗೆ ನೀರು ಬಿಟ್ಟಿದ್ದೀವಲ್ಲ, ಆ ನೀರು ವಾಪಸ್ ಇಲ್ಲಿಗೆ ಬಸ್ತು ಬರ್ತಾಯಿದೆ. ಆಮೇಲೆ ನೋಡಿ, ಈ ಥರ ಕಲ್ಲಿನ ದರಿ ಅಂತಾರೆ, ಈ ದರಿ ಈ ಥರ ಚಕ್ರಿ ಪದರುಗಲ್ಲು ಅಂತಾರೆ. ಇದು ಸಿಕ್ಬಿಟ್ರಂತೂ ನಿಮಗೆ 100% ನೀರು ಸಿಗುತ್ತೆ. ನಮಗೆ 2 ಮೋಟ್ರು 6ರಿಂದ 7 ಅವರ್ ಕಂಟಿನ್ಯೂ ರನ್ ಆಗೋಷ್ಟು ನೀರು ಬರುತ್ತೆ. ಒಂದು ದಿನಕ್ಕೆ ಅಷ್ಟು ನೀರು ಬರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಈ ನೋಡಿ ಅಲ್ಲಿ ಎಷ್ಟೊಂದು ನೀರು ಜಿನುಗ್ತಾ ಇದೆ. ನಾವು ಜಲಿ ಅಂತೀವಿ, ನೀವು ಆ ಕಡೆ ಕೆಳಗಡೆ ಭಾಗದವರು, ದಕ್ಷಿಣ ಭಾಗದವರು ನೀರಿನ ಸೆಲೆಗಳು ಅಂತ ಕರಿತೀರ. ನೋಡಿ ಈ ಕಡೆನೂ ನೋಡಿ, ಆ ಗೋಡೆ ಎಷ್ಟು ತ್ಯಾವ ಇದೆ ನೋಡಿ. ಅಲ್ಲಿ ಗೋಡೆ ನೋಡಿ, ಆ ಮೂಲೆಯಲ್ಲಂತರೂ ಸಿಕ್ಕಾಪಟ್ಟೆ ತೇವ, ನೀರು ಅಲ್ಲಿಂದ ಬರ್ತಾಯಿದೆ. ಈ ಮೂಲೆಯಲ್ಲೂ ಅಷ್ಟೇ. ಆಮೇಲೆ ಇನ್ನೂ ಒಂದು, ಇಲ್ಲಿ ನೋಡಿ, ಇಲ್ಲೂ ನೀರು ಬರ್ತಾಯಿದೆ, ಕೆಳಗಡೆ ಇಲ್ಲೂ ನೀರು ಹೋಗ್ತಾಯಿದೆ. ಆಮೇಲೆ ಇನ್ನೊಂದಂದರೆ, ಇಲ್ಲಿ ಕೆಳಗಡೆ ಒಂದು ದೊಡ್ಡ ಜಲೆ ಇದೆ, ಒಂದು 2 HP ಮೋಟ್ರ್ ನೀರು ಬರೋಷ್ಟು ನೀರು ಬರುತ್ತೆ. ಆಮೇಲೆ ಈ ಏರಿಯಾ ತುಂಬ ದೊಡ್ಡದು, 50x60, 40 ಅಡಿ ಡೀಪ್ ಇದೆ. ನಮಗೆ ಏನಂದರೆ ದೊಡ್ಡ ಧೈರ್ಯ. ಈ ಬಾವಿ ತುಂಬ್ಕೊಂತು ಅಂದರೆ ನಮಗೆ ಒಂದು 15 ದಿನಕ್ಕೆ ಆಗೋಷ್ಟು ನೀರು ಸ್ಟಾಕ್ ಆಗಿಬಿಡುತ್ತೆ. ನಮಗೇನು ಚಿಂತೆ ಇಲ್ಲ. ಹಾಗಾಗಿ ಬಾವಿನೇ ಬೆಸ್ಟು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಅಕಸ್ಮಾತಾಗಿ ನೀವು ಬೋರ್ವೆಲ್ಲೇ ತೆಗಿಸ್ತೀರಿ, ಕಡಿಮೆ ನಮ್ಮ ದುಡ್ಡು ಕಡಿಮೆ ಇದೆ ಅಂತಂದರೆ, ಯಾಕೆ ನಾನು ಬಾವಿನೇ ಪ್ರಿಫರ್ ಮಾಡ್ತೀನಿ ಅಂದರೆ, ನೀವು ಒಂದು ಬೋರ್ವೆಲ್ ತೆಗ್ಸಕ್ಕೆ ಹೋಗ್ತೀರಾ, ಫೇಲ್ ಆಯಿತು ಅಂದರೆ ಇನ್ನೊಂದು ತೆಗಿಸ್ತೀರಾ.
ಮತ್ತೊಂದು ತೆಗಿಸ್ತೀರಾ, ಒಂದು 3-4 ಬೋರ್ವೆಲ್ ತೆಗ್ಸೋಷ್ಟೊತ್ತಿಗೆ ನಿಮ್ಗೆ ಒಳ್ಳೆ ಬಾವಿನೇ ಆಗಿಬಿಡುತ್ತೆ. ಒಂದು 4-5 ಲಕ್ಷದಲ್ಲಿ. ಇದು ನಮಗೆ 8-9 ಲಕ್ಷ ಖರ್ಚಾಗಿದೆ. ಆ ಮತ್ತು ಬೇರೆ ಇನ್ನೊಂದು ಸ್ವಲ್ಪ ಧೈರ್ಯ ಮಾಡಿಬಿಟ್ರೆ ನಿಮ್ಗೆ ಒಳ್ಳೆ ಇಷ್ಟೊಂದು ನೀವು ಎಲ್ಲಾದರೂ ಬೇರೆ ಕಡೆಯಿಂದ ನೀರು ತಂದು ಸ್ಟಾಕ್ ಮಾಡ್ಕೊತೀನಿ ಅಂದರೆ ಈ ಬಾವಿನೂ ಆಗುತ್ತೆ. ಆಮೇಲೆ ಇದರಲ್ಲಿ ನಾವು ಇನ್ನೂ ಅಡ್ಡ ಬೋರ್ಗಳು ಕೊರೆಸಿಲ್ಲ. ಅಡ್ಡ ಬೋರ್ ಅಂದರೆ ಈ ಗೋಡೆ ಒಳಗಡೆ ಬೋರ್ಗಳನ್ನ ಹಾಕ್ತಾರೆ. ಅಂದರೆ ನೀರಿನ ಸೆಲೆಗಳನ್ನ ನೋಡ್ಕೊಂಡ್ಬಿಟ್ಟು ಬಾವಿಗಳೆಲ್ಲ ಒಳಗಡೆ ಗೋಡೆ ಒಳಗಡೆ ನೀವು ಸುಮಾರು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ರೀಲ್ಸಲ್ಲೆಲ್ಲ ಬರ್ತಾ ಇರುತ್ತೆ. ಅವೆಲ್ಲ ಅಥವಾ ನಿಮ್ಗೆ ಗೊತ್ತಿಲ್ಲ ಅಂದರೆ ಅಡ್ಡ ಬೋರ್ ಅಂತ ಸರ್ಚ್ ಮಾಡಿರಿ. ಈ ತಮಿಳ್ನಾಡವರು ತುಂಬ ಎಕ್ಸ್ಪರ್ಟ್ ಅದರಲ್ಲಿ. ಈ ಅಡ್ಡ ಬೋರ್ ಅಂತ ಕೊರಿತಾರೆ. ಅಡ್ಡ ಬೋರ್ ಕೊರೆದ್ಬಿಟ್ರೆ ಯಥೇಚ್ಛವಾಗಿ ನೀರು, ಸಿಕ್ಕಾಪಟ್ಟೆ ನೀರು ಬರುತ್ತೆ. ಹಾಗಾಗಿ ನೀವು ಹೊರಗಡೆಯಿಂದ ಎಲ್ಲಾದರೂ ಪೈಪ್ಲೈನ್ ಮಾಡಿ ನೀರು ತಂದು ಸ್ಟಾಕ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಬೀಳಲ್ಲ. ಆಮೇಲೆ ಈ ಬಾವಿಗಳು ಏನಿದೆಯಲ್ಲ ಪರ್ಮನೆಂಟು, ಒಂದು 100 ವರ್ಷದವರೆಗೂ, 120 ವರ್ಷ, 200 ವರ್ಷದವರೆಗೂ ನಿಮಗೆ ಬಾವಿಗಳು ಉಳ್ಕೊಂಬಿಡುತ್ತೆ. ಬೋರ್ವೆಲ್ ಗ್ಯಾರಂಟಿ ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ನಾನಲ್ಲಿ ಯಾರಿಗೂ ಕೊಡೋಕ್ಕಾಗಲ್ಲ. ಬೋರ್ವೆಲ್ನ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅಥವಾ ನೀವು ಬೋರ್ವೆಲ್ ರೀಚಾರ್ಜ್ ಮಾಡ್ಕೊತೀನಿ ಅಂದರೆ ಬೋರ್ವೆಲ್ ಕೊರೆಸಿ. ಅದರ್ವೈಸ್ ನೀವು ಬೋರ್ವೆಲ್ ಸುದ್ದಿಗೆ ಹೋಗೋಕೆ ಹೋಗ್ಬೇಡಿ. ದುಡ್ಡು ಇರೋರಾದರೆ, ದುಡ್ಡು ಇಲ್ಲದೆ ಇರೋರಾದರೆ ಒಳ್ಳೆ ಕರೆಕ್ಟಾಗಿ ಜಿಯೋಲಜಿಸ್ಟ್ನ ನೋಡಿ ಬೋರ್ವೆಲ್ ಕೊರೆಸಿ ನೀವು ಬೋರ್ವೆಲ್ ರೀಚಾರ್ಜ್ನ ಮಾಡ್ಕೊಂಬಿಡಿ. ನೋಡಿ ಎಷ್ಟೊಂದು ನೀರು ಸ್ಟಾಕ್ ಆಗಿದೆ. ಆಮೇಲೆ ಇದರಲ್ಲಿ ನನಗೆ ಈ ವಿಚಾರನ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಬಾವಿ ಬೆಸ್ಟು ನನ್ನ ಉದ್ದೇಶದಲ್ಲಿ. ನೀವು ಯಾರಾದರೂ ನೀರಿನ ಅನುಕೂಲ ಮಾಡ್ಕೋಬೇಕು ಅಂತ, ಇನ್ನೂ ಒಣ ಬೇಸಾಯದವರು ನೀವು ನೀರಿನ ಅನುಕೂಲ ಮಾಡ್ಕೋಬೇಕು ಅಂತ ನಾವು ಬಾವಿ ತೆಗಿಸ್ಬೇಕು, ಬೋರ್ ತೆಗಿಸ್ಬೇಕು, ನೀರಾವರಿ ವ್ಯವಸ್ಥೆ ಮಾಡ್ಕೊಂಡ್ರೆ ಸ್ವಲ್ಪ ಇನ್ನೂ ಹೆಚ್ಚಿನ ಬೆಳೆ ತೆಗೆದು ಲಾಭ ಮಾಡ್ಕೋಬೇಕು ಅಂತ ಅನ್ನೋರು ಇರ್ತಾರೆ. ಅಂಥವ್ರಿಗೋಸ್ಕರ ಈ ವಿಡಿಯೋ ಏನಪ್ಪ ಅಂದರೆ, ನೋಡಿ ಅಲ್ಲಿ ಮೇಲಿಂದ ಒಂದು 8 ಅಡಿ ತೆಗ್ಸೋಷ್ಟೊತ್ತಿಗೆ ನಮಗೆ ನೀರಿನ ತ್ಯಾವ ಸಿಕ್ಬಿಡ್ತು. ಹಾಗಾಗಿ ನಮ್ಗೆ ಧೈರ್ಯ ಬಂತು. ನಿಮಗೆ ಆ ಥರ ಧೈರ್ಯ ಬರಲಿಲ್ಲ ಅಂದರೆ ಬಿಡಿ. ಬಟ್ ಏನು ಮಾಡೋಕ್ಕಾಗಲ್ಲ. ನೀವು ಬೋರ್ವೆಲ್ ತೆಗ್ಸಿ ಫೇಲ್ ಆಗಿ ದುಡ್ಡು ಹಾಳು ಮಾಡ್ಕೊಳ್ಳೋಕ್ಕಿಂತ ಬಾವಿನೇ ತೆಗ್ಸಿರಿ ಅನ್ನೋದು ನನ್ನ ಉದ್ದೇಶ. ಮತ್ತು ಇಲ್ಲೆಲ್ಲ ತೆಗ್ಸಿರೋ ಕಲ್ಲನ್ನೆಲ್ಲ ನಾವು ವೇಸ್ಟ್ ಮಾಡಿಲ್ಲ. ಇದು ನಮ್ಮ ಜಮೀನಿಗೆ ಬರೋಕ್ಕೆ ದಾರಿ ಸರಿಯಾಗಿಲ್ಲ ಅಂತಂದರೆ ಈ ಥರ ಪದರುಗಳಿದ್ರೆ ಇದು ಎಲ್ಲ ನಿಮಗೆ ದಾರಿಗೆ ಒಳ್ಳೆ, ಅಂದರೆ ಮಳೆಗಾಲದಲ್ಲಿ ಗಾಡಿ ಸಿಕ್ಕಾಕೊಳ್ಳಲ್ಲ. ಒಳ್ಳೆ ರಸ್ತೆ ಥರ ರಸ್ತೆಗೆ ಒಳ್ಳೆ ಇದಾಗ್ಬಿಡುತ್ತೆ. ಅಂದರೆ ನೀರೇ ನಿಂತ್ಕೊಳ್ಳಲ್ಲ, ಇದ್ರ ಮೇಲೆ ನೀರು ಹಿಂಗ್ಬಿಡುತ್ತೆ. ಒಳ್ಳೆ ರಸ್ತೆಗೆ ಒಳ್ಳೆ ಮೆಟೀರಿಯಲ್, ಒಂಥರ ಜಲ್ಲಿ ಥರ. ಒಟ್ಟೆ ನಿಮಗೆ ಓಡಾಡೋಕ್ಕೂ ತೊಂದರೆ ಆಗೋಲ್ಲ. ಯಾಕಂದರೆ ಪ್ಲೇನಾಗಿರುತ್ತೆ, ಚುಚ್ಚಲ್ಲ, ಗಾಲಿಗಳಿಗೂ ಚುಚ್ಚಲ್ಲ, ಪ್ಲೇನಾಗಿರುತ್ತೆ. ರಸ್ತೆಗೂ ಒಳ್ಳೆ ಕಲ್ಲಾಗುತ್ತೆ. ಆಮೇಲೆ ಬೇಡ ಅಂದರೆ ನಿಮ್ಮ ಜಮೀನಿಗೆ ಬದುವಾಗುತ್ತೆ. ಬದುವಿಗೆ ಒಳ್ಳೆ ಮೆಟೀರಿಯಲು, ಅದನ್ನು ಯೂಸ್ ಮಾಡ್ಕೋಬೋದು. ಬಿಟ್ಟರೆ ನಿಮಗೆ ಬಾವಿ ಅನ್ನೋದು ನನ್ನ ಉದ್ದೇಶದಲ್ಲಿ, ನಾವು ಅನುಕೂಲಸ್ಥರು ಏನಪ್ಪ ಇವನು ಮಾತಾಡ್ತಿದ್ದಾನೆ ಅಂತ ನೀವು ಅನ್ಕೋಬೋದು. ನೀವು ಸ್ವಲ್ಪ ಧೈರ್ಯ ಮಾಡಿದರೆ ನೀವು ಲೈಫ್ ಟೈಮ್ ನೀವು ಚೆನ್ನಾಗಿರ್ತೀರ ಅನ್ನೋದು ನನ್ನ ಉದ್ದೇಶ. ಇರಲಿ, ನೀವು ಬೋರ್ವೆಲ್ಲೇ ತೆಗಿಸ್ತೀನಿ ಅನ್ನೋದಾದರೆ ಬೋರ್ವೆಲ್ ನೀವು ರೀಚಾರ್ಜ್ ಮಾಡ್ಕೊಳ್ಳಿ. ಬಾವಿ ತೆಗಿಸ್ತೀನಿ ಅನ್ನೋರು ನಾವಿನ್ನೂ ಇದನ್ನು ಪ್ಲ್ಯಾನ್ ನೆಕ್ಸ್ಟು ಇನ್ನೊಂದು 20 ಅಡಿ ಈ ಕಡೆ 20 ಅಡಿ ಇನ್ನೂ ತೆಗೆಸ್ಬಿಟ್ಟು ಅಡ್ಡ ಬೋರ್ವೆಲ್ ಹೊಡಿಸ್ಬೇಕು. ಈ ಗೋಡೆಯಲ್ಲಿ ಅಡ್ಡ ಬೋರ್ ಹಾಕಿಸ್ಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ದೀವಿ. ಯಾಕಂದರೆ ಕಂಪ್ಲೀಟಾಗಿ 30 ಎಕರೆನೂ ಕಬ್ಬು ಮಾಡಿದರೆ ನೀರು ಸಾಕಾಗಲ್ಲ. ಆಮೇಲೆ ಭೂಮಿ ಈ ಕಡೆ ನಮ್ಮದು ತಗ್ಗು ಪ್ರದೇಶ ಇದೆ, ಹಾಗಾಗಿ ನೀರಿನ ಸೆಲೆಗಳು ಸಿಗುತ್ತೆ ನಮಗೆ. ನೋಡಿ, ನಿಮಗೆ ಆ ಸೌಂಡ್ ಕೇಳುತ್ತೆ. ನಾನು 1 ನಿಮಿಷ ಮಾತಾಡೋದು ನಿಲ್ಲಿಸ್ತೀನಿ. ನೀರಿನ ಸೆಲೆಗಳ ಸೌಂಡು ಕೇಳ್ಕೊಳ್ಳಿ.
ನೋಡಿ ಎಲ್ಲ ಕಡೆಯಿಂದ ನೀರು ಬರ್ತಾ ಇದೆ. ಹಾಗಾಗಿ ಇದು ನಿಮಗೆ ಬೋರ್ವೆಲ್ಲಲ್ಲಿ ಈ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಯಾಕಂದರೆ ಇಷ್ಟೊಂದು ಏರಿಯಾ ಇದೆ. ಎಲ್ಲಾದರೂ ಒಂದು ಮೂಲೆಯಲ್ಲಿ ನೀರು ಬರುತ್ತೆ ಬಾವಿ ಅಂದರೆ. ಬೋರ್ವೆಲ್ಲಲ್ಲಿ ನಿಮಗೆ ಎಷ್ಟು ಇರುತ್ತೆ ಜಾಗ, ತುಂಬ ಚಿಕ್ಕದು. ಹಾಗಾಗಿ ನೀವೇ ಆಲೋಚನೆ ಮಾಡಿ, ಗಟ್ಟಿ ನಿರ್ಧಾರ ಮಾಡಿ, ನೀರಿನ ವ್ಯವಸ್ಥೆ ಏನಾದರೂ ಮಾಡ್ಕೊಳ್ಳೋ ಥರ ಇದ್ದರೆ ಬಾವಿ ಮಾಡ್ಕೊಳ್ರಿ. ಬೋರ್ವೆಲ್ಲೇ ಮಾಡ್ಕೊತೀನಿ ಅಂದರೆ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳ್ರಿ. ಬಾವಿ ತೆಗೆಸಿದ್ರೂ ನೀರು ಬರಲಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡ್ರಿ, ಅಡ್ಡ ಬೋರ್ ಹೊಡಿಸಿ. ಬಾವಿಯಲ್ಲಿ 100% ನೀರು ಬಂದೇ ಬರುತ್ತೆ. ಎಷ್ಟಾದರೂ 1 ಅವರ್ 2 ಅವರ್ ಆಗುವಷ್ಟಾದರೂ ನೀರು ಬಂದೇ ಬರುತ್ತೆ. ಆಮೇಲೆ ನೀವು ಪ್ರತಿ ವರ್ಷ ನಿಮಗೆ ಏನಪ್ಪ ನೀರು ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಬೋರ್ವೆಲ್ಲಲ್ಲಿ ನಾನು ಆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನೋಡಿ ಎಷ್ಟೊಂದು ನೀರು ಬರ್ತಾಯಿದೆ, ಎಷ್ಟು ಏರಿಯಾ ಇದೆ. ಇಷ್ಟೆಲ್ಲ ಏರಿಯಾದಲ್ಲಿ ಪ್ರತಿ ಸೆಕೆಂಡ್ಗೂ ನೀರು ಬರ್ತಾನೆ ಇರುತ್ತೆ. ಹಾಗಾಗಿ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಬೋರ್ವೆಲ್ಲಲ್ಲಿ ಈ ಗ್ಯಾರಂಟಿ ಹೇಗೆ ಹೇಳೋಕ್ಕಾಗುತ್ತೆ? ಇರೋ ಇಷ್ಟು ಒಂದು ಎಷ್ಟಪ್ಪ, ಒಂದು 360 ಸರ್ಕಲ್, ಅದು ಎಷ್ಟಿರುತ್ತೆ, 9 ಇಂಚು 10 ಇಂಚು ಸರ್ಕಲ್ ಇರುತ್ತೆ. ಅಷ್ಟರಲ್ಲಿ ನೀರು ಎಲ್ಲಿಂದ ಬರಬೇಕು? ಆ ಗ್ಯಾರಂಟಿ ನನಗೆ ಇಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕಂತರೂ ನಾನು ಬೋರ್ವೆಲ್ಗಿಂತ ಬಾವಿನೇ ಜಾಸ್ತಿ ಪ್ರಿಫರ್ ಅಂದರೆ ನಾನೇನು ದೊಡ್ಡ ವ್ಯಕ್ತಿ ಅಲ್ಲ ನಿಮಗೆ ಪ್ರಿಫರ್ ಮಾಡೋಕ್ಕೆ. ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ನೋಡಿ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಇನ್ನೂ ನಿಮ್ಗೆ ಏನಾದರೂ ರಿಸರ್ಚ್ ಮಾಡೋ ಥರ ಇದ್ದರೆ ರಿಸರ್ಚ್ ಮಾಡ್ಕೊಳ್ರಿ. ಯಾಕೆಂದರೆ ಬೋರ್ವೆಲ್ ಬಂದಿರೋದು ತುಂಬ ರೀಸೆಂಟು. ಈಗ ಒಂದು 50, 60, 70 ವರ್ಷದ ಹಿಂದೆ. ಬಾವಿ ಅನ್ನೋದು ಸಾವಿರಾರು ವರ್ಷಗಳಿಂದ ಇದೆ. ಈ ಟೆಕ್ನಾಲಜಿನೇ ಬೆಸ್ಟು ಅಂತ ನನ್ನ ಅಭಿಪ್ರಾಯ. ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.